ತಿರಿ ಸದ ನೀ ನಿ ನೀ ಪ ಪ ಪ ಪದ ನೀ ಸರಿ ಗ ಮಗರಿ. ಪ್ಯೂರ್ ವೇದಿಕೆ ಕಾರ್ಯಕ್ರಮಕ್ಕೂ ಈ ಥರ ಕಾರ್ಯಕ್ರಮಗಳು. ಬಾಬಿ ಮೆಕ್ಫರಿನ್ ಅಂತ ಹಾಡುಗಾರನ ಕೇಳಿದಾಗ ವೆರೈಟಿ ಆಫ್ ಯೂಸೇಜ್. ಅವರಿಗ ಯಾವುದ್ರಲ್ಲಿ ನಿಂಗೆ ನೆಮ್ಮದಿ ಜಾಸ್ತಿ? ಕಷ್ಟ ಇದು. ಅಪ್ಪ ಇಷ್ಟನ ಅಮ್ಮ ಇಷ್ಟನ ಅಂತ ಕೇಳಿದಾಗ ಇದು ಓ ಮನಸ ಏಮನಿ ವಿವರಿಸುನೆ. ಶೀರ್ಷಿಕೆ ಗೀತೆಯಲ್ಲಿ ನೀನು ಹಾಡಿರೋದು ಒಂದು ಸತ್ಯ ನೂರು ಮಿಥ್ಯ ತೆರೆದ ಕಣ್ಣಿನಾಟಕ್ಕೆ ಮಗಳು ಜಾನಕಿ. ಈ ನಮ್ಮ ಪ್ಯೂರ್ ವೇದಿಕೆ ಕಾರ್ಯಕ್ರಮಕ್ಕೂ ಈ ಥರ ಕಾರ್ಯಕ್ರಮಗಳು. ಇದಂದರೆ 2 hours 2.5 hours ನೀನೇ ಮೇಯ್ನು. ಹೌದು, ಆ ವ್ಯತ್ಯಾಸ ಆ ಥರ ನಾನು ಕೇಳ್ತಾ ಇರೋದು. ಬಹಳಷ್ಟು ರೀತಿಯಲ್ಲಿ ವ್ಯತ್ಯಾಸ. ಟೆಕ್ನಿಕಲ್ ಆಗಿ ಹೇಳಬೇಕಂದ್ರೆ ಶ್ರುತಿಯಿಂದ ಹಿಡಿದು ಹೌದು ಎಲ್ಲನೂ ವ್ಯತ್ಯಾಸ. ಇಲ್ಲಿ ಒಂದು ಕಚೇರಿ ಒಂದು ಶ್ರುತಿಯಲ್ಲಿ ಇರುತ್ತೆ, ಒಂದು ಸೆಟ್ ಆಗೋದು, ಒಂದು ಫೌಂಡೇಶನಲ್ ಆಗಿ ಒಂದು 2 ಗಂಟೆ 2.5 ಒಂದು ಅಂದರೆ ಮಧ್ಯಮ ಮಾಡಿಕೊಂಡಾಗ ಒಂಚೂರು ಒಂದು ಸ್ವಲ್ಪ ಅಂದರೆ ಅದೇ ಇದರಲ್ಲಿ ಮಧ್ಯಮದಿಂದ ಹಾಡ್ತೀವಿ. ಅದೇನೇ ಎಷ್ಟು ವ್ಯತ್ಯಾಸ ಅಂತ ಅನ್ಸುತ್ತೆ ನಮಗೆ. ಹಂಗಂದ್ರೆ ಅಷ್ಟೊತ್ತು ಅದನ್ನ ಸೇರದೇ ಇದ್ರೆ ಅಥವಾ ಪಕ್ಕದ ಇನ್ಸ್ಟ್ರೂಮೆಂಟ್ ಸೇರದೇ ಇದ್ರೆ ಕಷ್ಟನೇ. ಆಮೇಲೆ ಒಂದು ಅಟ್ಮಾಸ್ಫಿಯರಿಕ್ ಶಿಫ್ಟ್ ಆಗತ್ತೆ ಮಧ್ಯಮಕ್ಕೆ ಹೋಗಿದ ತಕ್ಷಣ. ಅಷ್ಟು ಸಣ್ಣ ವ್ಯತ್ಯಾಸ ಅಂತ ಅನ್ಸಿದ್ರು. ಬಟ್ ಇವಾಗ ಬೇರೆ ರೀತಿಯ ಸಂಗೀತ, ಒಂದು ಕ್ರಾಸ್ ಕಲ್ಚರಲ್ ಮ್ಯೂಸಿಕ್ ಅಂತಾನೆ ಆಗಿರ್ಬೋದು, ಅಥವಾ 2 ಶೈಲಿಯ ಸಂಗೀತ ಒಟ್ಟಿಗೆ ಬರ್ತಿರೋದಿರ್ಬೋದು ಅಂದಾಗ ಅಲ್ಲಿ ಎವ್ರಿ ಕಾಂಪೋಸಿಷನ್ ಈಸ್ ಅ ಕಾನ್ಸರ್ಟ್ ಅಂತ ಅನ್ಸತ್ತೆ ನನಗೆ. ಅದು ಒಂದು ಇಂಡಿವಿಜುವಲ್ ಎಂಟಿಟಿ. ಅದನ್ನಷ್ಟನ್ನು ಪೋಣಿಸಿದಾಗ ಆ ಒಂದು ಎಂಟೈರ್ ಕಾನ್ಸರ್ಟ್ಗೆ ಒಂದು ಅಸ್ತಿತ್ವ ಇರುತ್ತೆ. ಬಟ್ ಪ್ರತಿಯೊಂದು ಕಾಂಪೋಸಿಷನಲ್ಲಿ ಮಲ್ಟಿಪಲ್ ಶ್ರುತೀಸ್ ಇರ್ಬೋದು, ಈ ಹಾರ್ಮೋನಿಕ್ ಮಾಡ್ಯುಲೇಷನ್ಗಳಾಗ್ತಿರುತ್ತೆ ಅಲ್ಲಿ. ಅದ್ರ ಮೇಲೆ ಇವಾಗ ನಾನು ಒಂದು ಇಂಡಿಯನ್ ಮ್ಯೂಸಿಕ್ ಅಪ್ರೋಚ್ ಇಟ್ಕೊಂಡು ನಾನು ಅದನ್ನು ನೋಡಬೇಕು, ಕೇಳಬೇಕು, ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಅಲ್ಲಿ ನನಗೆ ಯಾವುದು ನನ್ನ ಷಡ್ಜ, ಅಲ್ಲಿ ಕಾರ್ಡ್ಸ್ ನಡೀತಾ ಇದ್ದರೆ ಅಲ್ಲಿ ಯಾವ ರಾಗ ಇದರಲ್ಲಿ ಫ್ರೇಸ್ ಬರೀ ಕಾರ್ಡ್ಸ್ ಕೊಟ್ಟಾಗ ಷಡ್ಜ ಹಿಡಿಯೋದು. ಹೌದು, ಇಲ್ಲಿ ಎಷ್ಟು ಬೇಗ ಚೇಂಜ್ ಆಗ್ತಾ ಇದೆ. ಇಲ್ಲಿ ಒಂದು 8 ಬಾರ್ ಅಥವಾ 16 ಬಾರ್ ಅಷ್ಟು ಒಂದು ಲೆಂತ್ಗೆ ನಾನು ಒಂದು ಷಡ್ಜ ಇಟ್ಕೋಬೋದಾ, ಅಥವಾ ಒಂದು ರಾಗಕ್ಕೆ ಅದು ಫಿಟ್ ಆಗ್ತಿದೆಯಾ, ಅಥವಾ ಒಂದು 2-3 ರಾಗ ಮಿಕ್ಸ್ ಆಗ್ತಿದೆಯಾ, ಆಮೇಲೆ ಅದರ ಡೈನಮಿಕ್ಸ್ ಏನಿದೆ, ವಾಟ್ ಇಸ್ ದ ಇಮೋಷ್ನಲ್ ಕಾಂಟೆಕ್ಸ್ಟ್ ಆಫ್ ದ ಪೀಸ್, ಆಮೇಲೆ ಇದನ್ನು ನಾನು ಎಷ್ಟು ಜೋರಾಗಿ ಅಥವಾ ಮೆತ್ತಗೆ ಹಾಡ್ಬೋದು, ಯಾವ ಥರ ಟೆಕ್ಸ್ಚರ್ ಯೂಸ್ ಮಾಡಬೇಕು, ಇದೆಲ್ಲ ಬಹಳಷ್ಟು ಫ್ಯಾಕ್ಟರ್ಸ್ ಅಲ್ಲಿ ಬರುತ್ತೆ. ಮೇ ಬಿ ಶಾಸ್ತ್ರೀಯ ಸಂಗೀತ ಹಾಡುವಾಗ ದೇರ್ ಈಸ್ ಒನ್ ಪರ್ಟಿಕ್ಯುಲರ್ ವೇ ದಟ್ ವಿ ಆರ್ ಯೂಸ್ ಟು ಸಿಂಗಿಂಗ್. ಅಲ್ಲಿ ಪ್ರತಿಯೊಂದಕ್ಕೂ ಆ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ. ಬೇರೆ ಯಾವುದೇ ಬೇರೆ ರೀತಿಯ ಸಂಗೀತ ಇರ್ಬೋದು. ಈಗ ಇವಾಗ ಬಾಬಿ ಮೆಕ್ಫರಿನ್ ಅಂತ ಹಾಡುಗಾರನ ಕೇಳಿದಾಗ ಎಷ್ಟು ವೆರೈಟಿ ಆಫ್ ಯೂಸೇಜ್ ಮಾಡ್ಬೋದು ವಾಯ್ಸಲ್ಲಿ. ಎಸ್ಪೆಷಲಿ ಆ್ಯಸ್ ಅನ್ ಇನ್ಸ್ಟ್ರೂಮೆಂಟ್ ಅನ್ನೋದು ನನಗೆ ಇಲ್ಲಿ ಈ ಥರ ಒಂದು ಕಾಂಟೆಕ್ಸ್ಟಲ್ಲಿ ಅದನ್ನು ನಾನು ಸಣ್ಣದಾಗಿ ಅಪ್ಲೈ ಮಾಡೋದಕ್ಕೆ. ಸುಮ್ಮನೆ ನಾವು ರೆಗ್ಯುಲರ್ ಕಚೇರಿ ಹಾಡೋಕ್ಕೂ ಬ್ಯಾಂಡಲ್ಲಿ ವಿತ್ ಕೀಬೋರ್ಡ್ ಹಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಕೀಬೋರ್ಡ್ ಜೊತೆ ಇದ್ದಾಗ ಶ್ರುತಿ ಕರೆಕ್ಟಾಗಿರೋ ಅದೇನು ಮಾಡೋಕ್ಕಾಗಲ್ಲ. ಫ್ಲೂಟೇ ಇರ್ಬೋದು, ವೋಕಲ್ಲೇ ಇರ್ಬೋದು, ಅದು ಜೊತೆಗೆ ಆ ಮಾಡ್ಯುಲೇಷನ್ನು ಶಿಫ್ಟ್ ಎಲ್ಲ ಬಂದಾಗ ಹೌದು ಅದೊಂದೇ ಅಲ್ಲ, ಇವನ್ ಕಾಂಪೋಸಿಷನ್ಗಳ ಒಂದು ಚೌಕಟ್ಟೇನಿರುತ್ತೆ, ಸ್ಟ್ರಕ್ಚರ್. ಇವಾಗ ನಮ್ಮ ವರ್ಣ, ನಮ್ಮ ಚಿಟ್ಟೆ ಸ್ವರ ಅಥವಾ ಒಂದು ಪಲ್ಲವಿ ಅನ್ನೋ ಕಾನ್ಸೆಪ್ಟ್ ಥರ ಒಂದು ಬ್ರೆಜಿಲಿಯನ್ ಸಂಗೀತದಲ್ಲೋ ಅಥವಾ ಜಾಝ್ ಮ್ಯೂಸಿಕಲ್ಲೂ ಕೂಡ
ಅಲ್ಲಿ ಬೇರೆ ಸ್ಟ್ರಕ್ಚರ್ಸ್ ಇರುತ್ತೆ, ಹೌದು. ಫಾರ್ಮ್ ಅಂತ ಇರುತ್ತೆ, ಎ ಬಿ ಅಂತ ನಾವು ಕರಿಬೋದು, ಅದರದ್ದು ಎಷ್ಟು ನಂಬರ್ ಆಫ್ ಬಾರ್ಸ್ ಅಂತ ಇರ್ಬೋದು, ಅದರಲ್ಲಿ ಹಾರ್ಮೋನಿಕ್ ಚೇಂಜ್ ಆಗ್ತಿರುತ್ತೆ ಅಥವಾ ಟೈಮ್ ಸಿಗ್ನೇಚರ್ ಚೇಂಜ್ ಹೌದು, ಆಗ್ಬೋದು. ಸೊ ಆ ಚೌಕಟ್ಟಿನಲ್ಲಿ ಓಡಾಡಬೇಕು, ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು. ಎಲ್ಲ ಎರಡು ಕಡೆನೂ ಎಕ್ಸ್ಪ್ಲೋರೇಟಿವ್ ಅಂತಲೇ ಹೇಳಬೇಕು. ಇಂಪ್ರೂವೈಸೇಷನ್ಗೆ ಹೌದು. ತುಂಬಾ ಜಾಗ ಇದ್ರೂ ಆಕ್ಸಿಸ್ ಬೇರೆ ಅಂತ ಅನ್ಸುತ್ತೆ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಥರ. ಈಗ ಆಫ್ರಿಕನ್ ರಿದಮ್ಸು 2/4 ಇದ್ದರೂ ಅದೇನೋ ಒಂದು ಸ್ವಿಂಗ್ ಇದೆ, ಸ್ವಿಂಗ್ ಇರುತ್ತೆ, ಭಾಳ ಮಜಾ ಇರುತ್ತೆ ಅದು. 3/4 2/4 ಅದು ಅವ್ರು ನುಡ್ಸೋ ರೀತಿ, ಆಮೇಲೆ ಎಂಜಾಯ್ ಮಾಡ್ತಾ ಇರ್ತಾರೆ. ತುಂಬ ಹೌದು. ಅದು ಕಷ್ಟ ಇದ್ರೂ ಅದೇನೇನೋ ಇನ್ಸ್ಟ್ರೂಮೆಂಟ್ಸು, ಅದೆಲ್ಲ ಒಂದು ಚಾಲೆಂಜೇ ಅದ್ರ ಜೊತೆ. ಆಮೇಲೆ ಅದನ್ನ ನೊಟೇಟಿವ್ ಮಾಡೋಕ್ಕಾಗಲ್ಲ, ಅದು ಹೇಳ್ಕೊಡೋದಕ್ಕೂ ಆಗಲ್ಲ. ಕೇಳೋದು ತುಂಬ ಚೆನ್ನಾಗಿರುತ್ತೆ ಅದು. ಹೌದು, ಬಟ್ ಅದನ್ನ ಝೂಮ್ ಇನ್ ಮಾಡಿ ನೋಡಿದ್ರೆ ಹಿಂಗೆ ಪಿನ್ ಪಾಯಿಂಟ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಹೌದು. ಫ್ಲೂಯಿಡ್ ಆಗಿರುತ್ತೆ. ಆಮೇಲೆ ಐ ಥಿಂಕ್ ಮೋಸ್ಟ್ ಆಫ್ ದ ಮ್ಯೂಸಿಕ್ ಅವ್ರಿಗೆ ರಕ್ತದಲ್ಲೇ ಬಂದಿರುತ್ತೆ, ಅಥವಾ ಅದು ಕೇಳಿ ಕೇಳಿ ಅದು ಮೈಯೊಳಗೆ. ಕೆರಿಬಿಯನ್ಸ್ ಇರ್ಬೋದು, ಆಫ್ರಿಕನ್ಸ್, ಆ ರಿದಮ್ ಸೆನ್ಸು. ಬ್ರೆಜಿಲಲ್ಲೂ ಅಷ್ಟೇ, ಐ ಮೀನ್ ಸೌತ್ ಅಮೇರಿಕಾ ಸೌತ್ ಇದು ಅಮೇರಿಕಾ ಅಲ್ವಾ, ಅವ್ರಿಗೇನೋ ಒಂದು ಆ ಫ್ಲೋ, ನಡೆಯೋದ್ರಲ್ಲೇನೆ ಒಂದು ಫ್ಲೂಯೆನ್ಸಿ. ಮ್ಯೂಸಿಕ್. ಅವ್ರ ಡ್ಯಾನ್ಸು ಅಷ್ಟೇ. ಹೌದು. ನೋಡಿ, ಈಗ ನೀವು ವಾರಜನ್ಗೆ ಈ ವೇದಿಕೆ ಸಂಗೀತ ಅದ್ರ ಬಗ್ಗೆ ಹೇಳಿದಂಗೆ ನನಗೆ ನಾನು ಅದೇ ಹೇಳ್ತೀನಿ, ಭಗವಂತನ ನೃತ್ಯ ದಯೆ, ವೇದಿಕೆ ಈ ಥರದ್ದೆಲ್ಲ ನನಗೆ ಒಂದು ಕೃಪೆ, ಬೇರೆ ಬೇರೆ ಪ್ರಕಾರದ ಸಂಗೀತಕ್ಕೆ ನುಡ್ಸೋಕ್ಕೆ ಅವಕಾಶ. ನನಗೂ ಒಂದು ಆಸೆ ಇತ್ತು, ನನಗೆ ಮುಂಚೆಯಿಂದ ಒಂದೊಂದು ಸಿನಿಮಾ ಸಂಗೀತಕ್ಕೆ ರಾಗಗಳಿಗೆಲ್ಲ ನನಗೆಲ್ಲ ಎಷ್ಟೋ ಬಾರಿಯಲ್ಲೆಲ್ಲ ನನಗೆ ಆಕಾರ ಗ್ರಂಥಗಳು ಅಂದರೆ ಸಿನಿಮಾ ಸಂಗೀತವೇ. ಎಷ್ಟೋ ರಾಗ ಜಯತು ಜಯ ವಿಠಲ ಮೋಹನ ಹರಿನಾಮ ಹಂಗೆ ಕಲ್ತ್ಕೊಂಡು ಆ ಥರದ್ದು ಅದಕ್ಕೆ ಅದನ್ನು ನಾನು ಅನ್ವಯ ಮಾಡಿಕೊಂಡು ಇದೆಲ್ಲ ಮನಸ್ಸಲ್ಲಿ ಮುಂಚೆಯಿಂದ ಇದ್ದಿದ್ದು. ನನಗೆ ಸುಗಮ ಸಂಗೀತದಲ್ಲಿ ಎಷ್ಟೋ ಬಾರಿ ಬೇರೆ ಬೇರೆ ರಾಗಗಳಲ್ಲಿ ಮಾಡಿದರೆ ಅದಕ್ಕೊಂದು ಇದಕ್ಕೆ ಹೀಗೆ ನುಡಿಸ್ಬೇಕು ಯೋಚನೆ ಮಾಡಿ. ನಿಮ್ಮ ಜೊತೆ ಎಷ್ಟೋ ಸಲ ನಾನು ವೇದಿಕೆಯಲ್ಲಿ ಇದ್ದಿದ್ದು. ಅದಾದಮೇಲೆ ನನಗೆ ಡ್ಯಾನ್ಸಿಗೆ ನುಡಿಸೋವಾಗ ಕಲ್ಪನೆಗೆ ಜಾಸ್ತಿ ಅವಕಾಶ ಬಂತು. ಸೊ ಅಂದರೆ ಬಹುಶಃ ಈ ಇಂಟರ್ವ್ಯೂ ಸೀರಿಯಲ್ ಥರ ಮಾಡಬೇಕಾಗುತ್ತೆ. ಆದರೆ ಒಂದು ಸರ್ ಹೇಳಬೇಕಾದ್ರೆ ಮಾತು, ನಮ್ಮ ನೀವು ಪೂರ್ವಾಚಾರ್ಯರು ನೆನಪಿಸ್ಕೊಳ್ತಾ ಇರೋ ರೇಂಜ್ ಅದೇನೆ ತುಂಬಾ ತುಂಬಾ ಚೆನ್ನಾಗಿದೆ ಎಷ್ಟು ಕಾಂಟ್ರಿಬ್ಯೂಟರ್ ಸರ್ ನಮ್ಮ ಪರಂಪರೆಯಲ್ಲಿ. ಎಂಥದ್ದು ಇಲ್ಲಿವರೆಗೂ ಮುಂದಕ್ಕೂ ಇರ್ತಾರೆ. ಎಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡಿದ್ರು ನಮ್ಮ ಪರಂಪರೆಗೆ, ಎಷ್ಟೊಂದು ಕೊಟ್ಟಿದ್ದಾರೆ, ಸಮೃದ್ಧವಾಗಿರೋದು. ಅದು ತಗೊಂಡ್ರೆ ಸಾಕಾಗ್ಬಿಟ್ಟಿದೆ, ಅಷ್ಟಿದೆ. ಹೊಸದು ಬರಬೇಕು, ಆದರೆ ಆ ಹೊಸ ಕಟ್ಟಡ ಆ ಹಳೆ ಫೌಂಡೇಶನ್ ಮೇಲೆ ಇರಬೇಕು, ಮಾತ್ರ ಅದಿರಬೇಕು. ಅಲ್ಲಲ್ಲ, ಈಗ ವಾರಜ ಹೇಳ್ದಂಗೆ ಅದಕ್ಕೆ ಅಂತ ಒಂದು ವೇದಿಕೆ ಮಾಡಬೇಕು. ಹೌದು. ಈ ವೇದಿಕೆ ಅಂತ ಬಂದಾಗ ಇದಕ್ಕೇನು ಬೇಕು, ಇದಕ್ಕೆ ಕೇಳೋರು ಏನು, ಅದು ಇಂಪಾರ್ಟೆಂಟ್ ಇರುತ್ತೆ. ಹೌದು ಹೌದು. ಕೇಳೋರು ರಿಸೀವಿಂಗ್ ಎಂಡ್ ಅಂತೀನಿ, ಅದು ಅವರು ರೆಡಿ ಇರಲ್ಲ ನಾವು ಏನೇನೋ ಮಾಡಿದ್ರೆ. ಒಂದು ಸಭೆ ಅಂದರೆ ಅಲ್ಲಿ ಬರೋ ಕೇಳಿದ್ರೆ ಈಗ ಗಾಯನ ಸಮಾಜ, ರಾಮ್ ಸೇವಾ ಮಂಡಳಿ, ನಮ್ಮ ಸಭೆ ಪ್ಯೂರಾಗಿ ಕೇಳಬೇಕು ಅಂತ ಬರ್ತಾರೆ. ಅಥವಾ ಅದಕ್ಕೆ ಒಂದು ವೇದಿಕೆ ಇರುತ್ತೆ, ಕಾರ್ಪೊರೇಟ್ ಶೋಸು ಅಥವಾ ಸ್ಪೆಷಲಿ ಕ್ಯೂರೇಟೆಡ್, ಅಲ್ಲಿ ಫೆಸ್ಟಿವಲ್ಸೇ ಇರುತ್ತೆ ನಾನು ಹೇಳೋದು. ಸೊ ಅದು ನಾವು ಪರಕಾಯ ಪ್ರವೇಶ, ಅದಕ್ಕೆ ಬೇರೆ ಇದಕ್ಕೆ ಬೇರೆ ಬೇಕು. ಹೌದು. ಬಟ್ ಅದು ಬಹಳ ಚಾಲೆಂಜಿಂಗ್ ಒಂದು ಟ್ರಾನ್ಸಿಷನ್. ಹಾಗಂದ್ರೆ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಹೋಗೋದು, ಅದು ತುಂಬಾ ಚಾಲೆಂಜ್ ಮಾಡುತ್ತೆ ಮನಸ್ಸನ್ನ. ಅದು ಒಪ್ಪಿಗೆ ಬೇಗ ಸಿಗೋಲ್ಲ, ಜಟ್ಲಾಗಿರಬಾರ್ದು ಅಲ್ವಾ. ಅಲ್ಲ, ಎಲ್ಲಕ್ಕೂ ಬೇಗ ಒಪ್ಪಿಗೆ ಸಿಗೋಲ್ಲ, ಅದು ನಿಜವೇ. ಪರಂಪರೆ ಹಾಗೆ ಬಂದಿದೆ. ನಾವು ನವೋದಯ ಬಂದಾಗ ಎಷ್ಟೋ ಬೇಗ ಯಾರೂ ಒಪ್ಕೊಳ್ಳಿಲ್ಲ ಸಾಹಿತ್ಯದಲ್ಲೇ. ಹೌದೌದು. ನವೋದಯ ಬಂದಾಗ ಎಷ್ಟು ಜನ ಒಪ್ಕೊಂಡ್ರು, ಆಯಿತು. ನೀವು ಸಿನಿಮಾ ಸಂಗೀತ ಅಂತ ತಗೊಂಡ್ರೆ 60ವರೆಗೂ ಸ್ವಲ್ಪ ಎಲ್ಲ ನಮ್ಮ ರಾಗ ಆಧಾರಿತ ಇತ್ತು, ಬಂತು, ಇನ್ಫ್ಲೂಯೆನ್ಸ್ ಆಯಿತು. ಫಸ್ಟು ಇದು ಬೇಡ ಅಂದವ್ರೆ ಅದನ್ನು ಮ್ಯೂಸಿಕ್ ಡೈರೆಕ್ಟರ್ಸು ಹಾಗೆ ಆದರು, ಏನೋ ಒಂಥರ ಇದೆಯಪ್ಪ ಅಂತ. ಬಟ್ ಅದು ಮುನ್ನೆಲೆ ಬಂತು, ಚೆನ್ನಾಗೂ ಇದೆ. ನನ್ನ ಪ್ರಕಾರ ಎವ್ರಿಥಿಂಗ್ ಈಸ್ ಮ್ಯೂಸಿಕ್. ನಾನು ಹೇಳ್ತಾನೆ ಇರ್ತೀನಿ, ನಾದಾನೇಪ್ಪ ನನಗೆ. ಎಕ್ಸಾಕ್ಟ್ಲಿ. ನನಗೆ ಹಂಡೆ ಬಿದ್ದರೂ ನಾದ, ಓಟ ಬಿದ್ದರೂ ನಾದ, ಕಡೆಗೆ ನಾನೇ ದಮ್ ಅಂತ ಬಿದ್ದರೂ ಏನೋ ನಾದ ಅಲ್ವಾ. ಅಲ್ಲಿ ಮ್ಯೂಸಿಕ್ನೇ ನಾವು ನೋಡೋರು ನಾವು. ತುಂಬ ಖುಷಿ ಆಯಿತು ಸರ್. ಅಂದರೆ ಇನ್ನೂ ಹಲವು ವಿಷಯಗಳಿದೆ ನಾವು ಡಿಸ್ಕಸ್ ಮಾಡೋದು ಇಬ್ಬರಲ್ಲೂ. ನಿಮ್ಮ ಅನುಭವ ಇರ್ಬೋದು, ಮತ್ತು ನಮ್ಮ ವಾರಜಾಶ್ರೀಯವರ ಅಗಾಧವಾದ ಬೇರೆ ಬೇರೆ ಪ್ರಾಕಾರಗಳ ಒಂದು ಅವರನ್ನು ನಡೆಸ್ಕೊಳ್ಳೋ ರೀತಿ. ವಾರಜ ಕಂಪೋಸರ್ ಆಗಿ ನೀನು ತುಂಬ ಸಂತೋಷವಾಗಿರ್ತೀಯ, ಅಥವಾ ಎಷ್ಟೋ ಸಾಹಿತ್ಯ ಬರೆದಿದೆ ಅದಾ, ಅಥವಾ ವೋಕಲ್ಲು ಅಂತ ಹೇಳಿಬಿಟ್ಟೆ, ವೋಕಲ್ ಬಿಟ್ಬಿಡೋಣ. ಯಾವುದ್ರಲ್ಲಿ ನಿಂಗೆ ನೆಮ್ಮದಿ ಜಾಸ್ತಿ?
ಕಷ್ಟ ಇದು. ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಅಂತ ಕೇಳ್ದಂಗೆ ಇದು. ಅದಕ್ಕೆ ಅದು ಕೇಳಿಲ್ಲ ನಾನು. ಕಂಪೋಸಿಂಗ್ ಕೂಡ ರಿಲೇಟಿವ್ಲಿ ಹೊಸದು ಹಾಡನ್ನ ತಗೊಂಡ್ರೆ, ಬಟ್ ಅದರಲ್ಲಿ ನನಗೆ ಹೊಸ ಮೇ ಬಿ 7-8 ಅನುಭವಗಳಾಗ್ತಾ ಇಯರ್ಸ್ ಇಂದ ನೀನು ಶುರು ಮಾಡಿರ್ಬೋದು, ಅಥವಾ ಮುಂಚೆಯಿಂದ ಮಾಡಿರ್ತೀಯ, ಮುಂಚೆನೆ. ಆದರೆ ಅದನ್ನ ಅಂತ ತೊಗೊಂಡಿರೋದು ಒಂದು 8-10 ಇಯರ್ಸ್. ಹಂಗನೆ ನನಗೆ ಸೀರಿಯಸ್ ಆಗಿ ಒಂದು 10-12 ವರ್ಷದಿಂದ ಹಾಂ ಜಾಸ್ತಿ ಆಗ್ತಾ ಬಂತು. ಅದೇ ನನ್ನದೇ ಆದ ಸಂಗೀತ ಇನ್ನೂ ಜಾಸ್ತಿ ಒಂದು ರೆಪರ್ಟುವಾಗಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿರೋದು ರೀಸೆಂಟ್ಲಿನೇ. ಅದರಲ್ಲಿ ತುಂಬ ಖುಷಿ ಸಿಕ್ಕಿದೆ ನನಗೆ. ಬಟ್ ಅಷ್ಟೇ ಈಕ್ವಲಿ ಬೇರೆಯವ್ರ ಕಾಂಪೋಸಿಷನನ್ನು ಹಾಡೋದ್ರಲ್ಲೂ ನಾನು ಕಂಡ್ಕೊಳ್ತೀನಿ. ಯಾಕಂದರೆ ಅದರಲ್ಲಿ ನನಗೆ ಯಾವಾಗಲೂ ಏನಾದ್ರು ಹೊಸದು ಒಂದು ಚಾಲೆಂಜ್ ಸಿಗುತ್ತೆ. ಅದರಲ್ಲಿ ನಾನು ಯೋಚನೆ ಮಾಡಿಲ್ಲದೆ ಇರೋದು ಏನೋ ಇರುತ್ತೆ. ಹೌದು. ಸೊ ಅದ್ರಲ್ಲಿ ನನಗೆ ಪ್ರತಿಯೊಂದು ಹೊಸ ಕಾಂಪೋಸಿಷನ್ ನಾನು ಎನ್ಕೌಂಟರ್ ಮಾಡಿದಾಗ ನನಗೆ ಅದರಲ್ಲಿ ಒಂದು ಹೊಸ ಪಾಠ ಸಿಗುತ್ತೆ. ಸೊ ಅದಕ್ಕೆ ಆಫ್ಕೋರ್ಸ್ ದಟ್ ಸ್ಟ್ಯಾಂಡ್ಸ್ ಹೈಯರ್. ಬಟ್ ನಾನೇ ಕಂಪೋಸ್ ಮಾಡ್ಕೋಬೇಕು ಅಂದಾಗ ಬೇರೆ ಚಾಲೆಂಜಸ್ ಇರುತ್ತೆ. ನಾನು ಯೂಶಲಿ ಯೋಚನೆ ಮಾಡೋ ರೀತಿಯಿಂದ ಸ್ವಲ್ಪ ಹೊರಗೆ ಹೋಗ್ತಾ ಇರಬೇಕು. ನಾನು ಇಲ್ಲ ಅದೇ ಇದರಲ್ಲಿ ಸಿಕ್ಕಾಕೋಬಾರ್ದು ಅನ್ನೋದು, ಹೊಸ ಯೋಚನೆಗಳನ್ನ ಬ್ರೂ ಮಾಡ್ತಾ ಇರಬೇಕು. ಲಾಸ್ಟ್ ಟೈಮ್ ಇನ್ನ ಯು ಶುಡ್ ಫೈಂಡ್ ಸಮಥಿಂಗ್ ನ್ಯೂ, ನ್ಯೂ ವೇ ಟು ಎಕ್ಸ್ಪ್ರೆಸ್. ನ್ಯೂ ವೇ ಟು ಎಕ್ಸ್ಪ್ರೆಸ್. ಅದು ಬರವಣಿಗೆಯಲ್ಲಿರ್ಬೋದು, ನ್ಯೂ ವೇ ಟು ಎಕ್ಸ್ಪ್ರೆಸ್ ಯುವರ್ ಥಾಟ್ಸ್. ಎಕ್ಸಾಕ್ಟ್ಲಿ. ಆ್ಯಂಡ್ ಹೋಗ್ತಾ ಹೋಗ್ತಾ ನನಗೆ ಹೆಚ್ಚಿಗೆ ಇಂಪಾರ್ಟೆಂಟ್ ಆಗಿ ಕಾಣಿಸೋ ವಿಷಯ ಏನಂದರೆ ಅಲ್ಟಿಮೇಟ್ಲಿ ಇಟ್ ಈಸ್ ಇಮೋಷನ್. ಯಾವುದೇ ಸಂಗೀತದಲ್ಲಿರ್ಬೋದು, ಆ ಟೆಕ್ನಿಕ್ ಆಗಲಿ, ಅದರಲ್ಲಿ ಇರೋ ಫಂಡಮೆಂಟಲ್ಸು, ಅದರಲ್ಲಿ ಇಂಟ್ರಿಕೈಸಿ ಏನಿದೆ, ಅದು ಎಷ್ಟೊಂದು ಜನಕ್ಕೆ ಅದ್ರ ಸಾಹಿತ್ಯನೂ ಅರ್ಥ ಆಗದೆ ಇರ್ಬೋದು. ಅದ್ರಲ್ಲಿ ನೀವು ಎಷ್ಟು ಸ್ವರ ಯೂಸ್ ಮಾಡಿದ್ದೀರಾ, ಯಾವ ಥರ ಸಂಗತಿ ಹಾಕಿದ್ದೀರಾ ಅನ್ನೋದು ಏನೂ ಅವ್ರಿಗೆ ಮ್ಯಾಟರೇ ಆಗದೆ ಇರ್ಬೋದು. ಬಟ್ ಅದರ ಎಮೋಷ್ನಲ್ ವ್ಯಾಲ್ಯೂ ಅಂತೇನಿದೆ ಅದು ಖಂಡಿತ ಯಾರಿಗಾದರೂ. ಅದು ನನ್ನ ಇದರಲ್ಲಿ ರಸಾನಂದ ಅನ್ನೋದೇ ಅಲ್ಟಿಮೇಟ್ ಸರ್. ರಸಾನಂದದಲ್ಲಿ ಅದು ಯಾವ ಸ್ಪೀಡಲ್ಲಿ ಬಂತು, ಯಾವ ಸಂಗತಿ ಬಂತು, ಎಷ್ಟು ನುಡಿತು, ಯಾವುದು ಅನ್ನೋಕ್ಕಿಂತ ಪರಿಣಾಮ ರಮಣೀಯತೆ ಅಂತ ಅನ್ಸೋ ಥರ ಆದರೆ ಐ ಥಿಂಕ್ ದಟ್ ಈಸ್ ದ ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸುತ್ತೆ. ಫಸ್ಟು ಹಾಡ್ತಿರೋರಿಗೆ, ನುಡಿಸ್ತಿರೋರಿಗೆ ಫಸ್ಟ್ ಅದು ಅನಿಸ್ಬೇಕು ಅಂತ ನಾವು ಅನುಭವಿಸಿದ್ರೆ ಹೌದು, ನಂತರ ಅದೊಂದು ಬೇರೆ. ಹೌದು. ಇನ್ಫ್ಯಾಕ್ಟು ಈ ಮಾತನ್ನ ಹೇಳಬೇಕಂದ್ರೆ ಅನನ್ಯದಲ್ಲಿ ಸುಮಾರು 94-95ರಲ್ಲಿ ನಮ್ಮ KSG ಅವ್ರ ಕಚೇರಿ ಏರ್ಪಾಟ್ ಮಾಡಿದ್ರು. ಅವತ್ತು ಅನಂತಮೂರ್ತಿ ಅವ್ರು ಬಂದಿದ್ರು ಅಲ್ಲಿಗೆ. ಅವ್ರನ್ನೇ ಎರಡು ಮಾತಾಡಿ ಅಂತೇಳಿ ನಮ್ಮ ರಾಘವೇಂದ್ರ ಅವ್ರು ಕೇಳ್ಕೊಂಡಾಗ ಕಚೇರಿ ಆದಮೇಲೆ ನಾನು ಸಾಕಷ್ಟು ಕಚೇರಿಯಲ್ಲೇ ಕೇಳಿದ್ದೀನಿ. ಇವ್ರ ಕಚೇರಿ ಏನೋ ನನ್ನ ಮೇಲೆ ಒಂದಷ್ಟು ಬೇರೆ ಥರ ಪರಿಣಾಮ ಆಯಿತು. ಭಾಳ ಒಂದು ಸಮಾಧಾನ ನನಗಾಯಿತು. ಅದು ಯಾಕೆ ಅಂತ ಆಮೇಲೆ ನನಗೆ ಉತ್ತರ ಸಿಕ್ತು. ಈ ಮನುಷ್ಯ ನಮ್ಗೆ ಯಾರಿಗೂ ನುಡಿಸ್ತಾನಿಲ್ಲ, ತನಗೆ ತಾನೇ ನುಡಿಸ್ಕೊತಿದ್ದಾನೆ ಅಂತಂದು. ಆ ಮಾತು ಒಂಥರದಲ್ಲಿ ಒಳ್ಳೆಯದೇ ಅನಿಸ್ತು ನನಗೆ. ಐ ಗೋ ಬ್ಯಾಕ್ ಟು KSG ಮಾಮಾಸ್ ಕಾನ್ಸರ್ಟ್. ಅವರು ಅದೊಂದು ಸಣ್ಣ ಪಾಸ್ ಕೊಡೋರು ಒಂದು ಸಂಗತಿ ಆದಮೇಲೆ. ನನಗೆ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದಾಗ ಯಾಕೆ ಗ್ಯಾಪ್ ಕೊಡ್ತಿದ್ದಾರೆ ಅಂತ ಅನಿಸ್ತಿತ್ತು. ಆಮೇಲೆ ನನಗೆ ಅರ್ಥ ಆಯಿತು, ಮೇ ಬಿ ಹೀ ಈಸ್ ಟೇಕಿಂಗ್ ಟೈಮ್ ಟು ರಿಲೀಸ್ ದಟ್ ಸಂಗತಿ. ಅವರೇ ಎಷ್ಟೊಂದು ಸತಿ ನುಡಿಸ್ಬಿಟ್ಟು ಆಹಾ ಅಂದ್ಬಿಟ್ಟು ಮುಂದಕ್ಕೆ ಹೋಗೋರು. ಅದು ಒನ್ಸ್ ಅಗೇನ್ ನಮ್ಮ ತಂದೆಯವರು ಹೇಳೋರು, ಅದು ಆ ಪಾಸ್ನಲ್ಲಿ ತಂಬೂರಿ ಕೇಳುತ್ತೆ. ಅವಾಗೆಲ್ಲ ಮ್ಯಾನ್ಯಲ್ ಅವರು ಇಷ್ಟಪಡ್ತಾರೆ, ನಮಗೂ ತಂಬೂರಿ ಶ್ರುತಿ ಕೇಳುತ್ತೆ. ಆಮೇಲೆ ಒಂದರಿಂದ ಒಂದು ತುತ್ತು ತಿನ್ನಬಾರ್ದು ಕಣೋ. ಗಬಗಬ ಅಂತಿತ್ತು ನಿಮ್ಮ ತಂದೆ ಮಾತದು. ರುಚಿ ಗೊತ್ತಾಗಲ್ಲ ಅನ್ನೋರು ಆಗೋದು ಹೋಗ್ಬಿಟ್ಟು ಹೌದು ತಿನ್ನಬೇಕು. ಆಮೇಲೆ ಅದರಿಂದ ನಮಗೂ ಆ ಶ್ರುತಿ ಕೇಳುತ್ತಂತೆ. ಆ ಪಾಸು ಅದು 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 ಎಫೆಕ್ಟೇ ಬೇರೆ. ಆ್ಯಕ್ಚುಲಿ ಆ ಪಾಸೇನೆ ಆ ಸಂಗತಿಗೆ ವ್ಯಾಲ್ಯೂ ಕೊಡೋದು. ಹೌದು, ಮೌನದಲ್ಲಿ ಅರ್ಥ ಇದೆ ಅಂತ ಹೇಳ್ದಂಗೆ. ಹೌದು. ಅದು ಮಣಿ ಸರ್ ಹೇಳೋರಂತೆ, ಮೋರ್ ದೆನ್ ಪ್ಲೇಯಿಂಗ್ ಯು ಶುಡ್ ನೋ ವೆನ್ ನಾಟ್ ಟು ಪ್ಲೇ ಅಂತ. ಹೌದು ಹೌದು ಹೌದು. ಅದು ತುಂಬ ನಾನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀನಿ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಸರ್, ಅಪ್ಪ ಮಗಳ ಸಂವಾದ. ಅವಕಾಶ ಅಲ್ಲ ಇದು, ನಮ್ಗೆ ಅವಕಾಶ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ. ಆದರೆ ಇವಾಗ ಇನ್ನೊಂದು ಇದೆ, ಒಂಚೂರು ಇವ್ರು ಹಾಡಬೇಕು, ನೀವಿಬ್ಬರು ಒಟ್ಟಿಗೆ ಕೊಳಲು ನುಡಿಸ್ಬೇಕು ನಮ್ಮ ವೀಕ್ಷಕರಿಗೋಸ್ಕರ. ಅದು ಭಾಗ್ಯ ಅಲ್ವೇ.
ತಂದೆ ಮಗಳ ಕೊಳಲು ವಾದನ ಭಾಳ ದಿನ ಆಗಿತ್ತು ಕೇಳಿ, ತುಂಬ ಚೆನ್ನಾಗಿತ್ತು, ಆಹ್ಲಾದಕರವಾಗಿತ್ತು, ಮಾನಸ ಸಂಚರರೆ. ಈಗ ರ್ಯಾಪಿಡ್ ಫೈರು ವಾರಿದಾಶ್ರೀಗೆ ಕೀರ್ತನೆ. ಖಂಡಿತ. ತ್ರಿಜಗದೀಶ ತ್ರಿಜಗದೀಶ ಯೇಹಿ ತ್ರಿಜಗದೀಶ ಶಂಭೋ ಮಾಂ ಪಾಹಿ ಪಂಚನದೀಶ ಯೇಹಿ ತ್ರಿಜಗದೀಶ. ಬಾ ಭಾವಗೀತೆ ಆದರೆ ಸ್ನೇಹ ಅತಿ ಮಧುರ ಸ್ನೇಹ ಅದು ಅಮರ ಸ್ನೇಹ ಅತಿ ಮಧುರ ಸ್ನೇಹವೇ ಗುಡಿಯೋ ಪ್ರೀತಿ ದೇವರು ಹೊಕಲ ದೇಶ ಮೀರಿದ ಭಾವ ಸ್ನೇಹ ಅತಿ ಮಧುರ. ನಮ್ಮ ಶೀರ್ಷಿಕೆ ಗೀತೆಯಲ್ಲಿ ನೀನು ಹಾಡಿರೋದು. ನಿನ್ನ ದಾರಿ ನೀನೇ ನಡೆದು ಸೇರಬೇಕು ಗುರಿಯನು ತಡೆಯಬಹುದೇ ಕಡಲ ಕಡೆಗೆ ಓಡುವಂಥ ತೊರೆಯನು ಒಂದು ಸತ್ಯ ನೂರು ಮಿಥ್ಯ ತೆರೆದ ಕಣ್ಣಿನಾಟಕ್ಕೆ ಮಗಳು ಜಾನಕಿ. ಈಗ ನಿನ್ನ ಕೊಲಾಬ್ರೇಷನಲ್ಲಿ ತುಂಬ ಹಾಡಿದೆಯಾ ಜಾಸ್ ಅದು ಯಾವುದಾದ್ರೂ ಒಂದು? ಓಕೆ, ನನ್ನ ಫೇವ್ರೆಟ್ ಕಂಪೋಸರ್ ಒಬ್ಬರು ಚಿಕ್ಕೋರಿ ಅಂತ, ಅವ್ರದ್ದೊಂದು ಕಾಂಪೋಸಿಷನ್ ಗಪ್ಪ ಗಮಗ ಜಗತ್ತೆ ನಿರಿ ಸದತ್ ನೀ ಪಾಪ ಪದ ನೀ ಸರಿ ಗ ಮಗರಿ ಪದ ನೀ ಸರಿ ಗ ಮಗ ಮ ಪ ಮಗರಿ ಗ ಮಗರಿ ರೇ ಸ ಸಪ್ಮ ಸಮದ ಬಗ್ಗ ಸಮ ನಿ ಗರಿ ನಿಜ ದ ಮ ಮದ ಪಗ ಸಗ್ಗ ಸಮಾರಿ ಸಪ್ಪ ಮ ಪ ಸರಿ ನೀರ ಬ ವಿಬರಿ ದರಿ ನಿ ಪಪ್ಪ ಪ ಮಗ ಸ. ಶಾಬಾಸ್ ಶಾಬಾಸ್. ತುಂಬ ಧನ್ಯವಾದಗಳು ವಾರಿಜಾ. ಥ್ಯಾಂಕ್ ಯು ಶಿವಮಮ್ಮ. ಅವರ್ ಪ್ಲೆಜರ್. ನಮ್ಮ ಭಾಗ್ಯ. ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು. ಎರಡು ಭಾಗ್ಯನೇ ದೊಡ್ಡದು. ಎಲ್ಲದಕ್ಕಿಂತ ನನಗೆ ನೀವಿಬ್ರು ಹಳೆ ನೆನಪುಗಳನ್ನೆಲ್ಲ ಮೆಲ್ಕ್ ಹಾಕೊಂಡು ಮಾತಾಡ್ತಿದ್ದಿದ್ದು ಕೇಳಿಸ್ಕೊಳ್ಳೋದಕ್ಕೆ ಭಾಳ ಅದು ತುಂಬ ಅಲ್ಲೇ ಹಳೆಯದೇ ತುಂಬ ಇದೆ. ಇನ್ನೂ ಇದೆ ಮಾತಾಡಿದ್ರೆ ಒಂದು ಸಾಸಿವೆ ಅಷ್ಟೇ ನೆನೆಸ್ಕೊಂಡಿದ್ವಿ. ಎನಿವೆ ವೀಕ್ಷಕರೇ ನೋಡಿದ್ರಲ್ಲ, ವೇಣುಗೋಪಾಲ್ರವರ ಅಗಾಧವಾದ ಅನುಭವ ಅದು ತುಂಬ ಇದೆ. ಆದರೆ ನಮಗೆ ಸಮಯದ ಒಂದು ಅಭಾವ ಇರೋದರಿಂದ ಇಲ್ಲಿ ಮುಗಿಸ್ಬೇಕಾಗಿದೆ. ಕರ್ನಾಟಕ ಕಲಾಶ್ರೀ ಎಚ್.ಎಸ್. ವೇಣುಗೋಪಾಲ್ ಅವರು ನಡೆದು ಬಂದ ದಾರಿ ಈ ಸಂಗೀತದಲ್ಲಿ ಎಲ್ಲ ಹೇಳಿದ್ದಾರೆ. ಅವರ ಅನುಭವ ನುಡಿ, ಹಾಗೆ ಅವರು ಸಂಗೀತದಲ್ಲಿ ಕಂಡುಕೊಂಡಂಥ ನೆಮ್ಮದಿ ಎಲ್ಲನೂ ಹೇಳಿದ್ದಾರೆ. ಅದೇ ರೀತಿ ಅವರ ಮಗಳು ಪ್ರತಿಭಾನ್ವಿತ ಗಾಯಕಿ, ಬಹಳ ಖ್ಯಾತಿವೆತ್ತ ನಮ್ಮವರೇ ಅಂತ ಹೇಳೋಕ್ಕೆ ನನಗೆ ಭಾಳ ಹೆಮ್ಮೆ. ವಾರಿಜಾಶ್ರೀ ವೇಣುಗೋಪಾಲ್ ಆಕೆನೂ ಅಷ್ಟೇ ಇವತ್ತು ನಮ್ಮ ಜೊತೆ ಬಂದು ಅವಳು ತನ್ನ ಸಂಗೀತದ ಒಂದು ದಾರಿ ಹೇಗೆ ಹುಟ್ಟಿತು, ಹೇಗೆ ಅವಳು ಬೇರೆ ಬೇರೆ ಸಂಗೀತನ ಕೇಳಿ ಬೇರೆ ಬೇರೆ ತಂಡದ ಜೊತೆ ಮತ್ತು ಅವಳೇ ಕಂಪೋಸರ್ ಆಗಿ ಭಾಳ ನಮಗೆ ಬೇಕಾದಂತಹ ಎಲ್ಲ ಒಂದು ವಿದ್ಯಾರ್ಥಿಗಳಿಗಿರ್ಬೋದು, ಸಂಗೀತ ಕಲಿಯೋರಿಗೆ ಅದೆಲ್ಲ ಒಂದು ಟಿಪ್ಸ್ ಅಂತ ನಾನು ಹೇಳ್ತೀನಿ, ಅದನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಬ್ಬರಿಗೂ ನಮ್ಮ ಹೊಸದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಎರಡೂ ಸಂಸ್ಥೆಗಳ ಪರವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ತುಂಬ ಸಂತೋಷ ಆಯಿತು ಸರ್. ವಂದನೆಗಳು. ಮತ್ತೆ ಭೇಟಿ ಆಗೋಣ. ಖಂಡಿತ ಸರ್.
ವೀಕ್ಷಕರೇ, ನಾನು ಆಗಲೇ ಹೇಳ್ದಂಗೆ ನಮ್ಮ ಹೊಸದಿಗಂತ ಡಿಜಿಟಲ್ನ ಹೈ ನೋಟ್ಸ್ ಈ ಕಾರ್ಯಕ್ರಮ ಶಾಸ್ತ್ರೀಯ ಕಲೆಗಳಿಗಾಗಿ ನಾವು ಮೀಸಲಿಟ್ಟಿದ್ದೇವೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಮಾಲಿಕೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.